ನಿಮ್ಮ ರಾಜಕಾರಣವನ್ನ ಕೋರ್ಟ್ನ ಹೊರಗಡೆ ಮಾಡಿ, ಚುನಾವಣಾ ಕಣದಲ್ಲಿ ಮಾಡಿ, ಯಾಕೆ ಈ ಸಂಸ್ಥೆಗಳನ್ನು ನೀವು ಬಳಸ್ಕೊಳ್ತಾ ಇದ್ದೀರಿ ಅಂತ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕೋ ರೀತಿಯ ಮಾತುಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನ್ಯಾಯಮೂರ್ತಿಗಳು. ಹಾಗದ್ ಮಾತ್ರಕ್ಕೆ ಮೂಡಾ ಕೇಸು ಮುಕ್ತಾಯವಾಗಿಬಿಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪರಿವಾರ ಮತ್ತು ಅವರ ಪಕ್ಷ ಆ ಮುಜುಗರದಿಂದ ಸಂಪೂರ್ಣವಾಗಿ ಪಾರಾಗ್ಬಿಡ್ತಾರೆ. ಇನ್ನು ಮುಂದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ಪ್ರಕರಣವನ್ನ ಹೇಗೆ ನಿರ್ವಹಿಸಿಕೊಂಡು ಹೋಗ್ತಾರೆ? ಮುಖ್ಯಮಂತ್ರಿ ಅವರ ಕುಟುಂಬ 14 ಸೈಟ್ಗಳನ್ನು ವಾಪಸ್ ಯಾಕೆ ಕೊಡಬೇಕಾಗಿತ್ತು? ಸಿದ್ದರಾಮಯ್ಯನವ್ರಿಗೆ ಅದಂಗೆ ಇದ್ದಕ್ಕಿದ್ದಂತೆ ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಬಂತು. ಮೂಡಾ ಕೇಸ್ ಮುಂದೇನು? ಈ ಪ್ರಶ್ನೆ ಇವತ್ತು ಬೆಳಿಗ್ಗೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿದ್ದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ BR ಗವಾಯ್ ಮತ್ತು ಜಸ್ಟಿಸ್ K ವಿಜೇಂದ್ರನ್ ಅವರಿದ್ದ ನ್ಯಾಯಪೀಠ ನೀಡಿದ ತೀರ್ಪು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಅಪಾರವಾದ ಒಂದು ನಿರಾಳತೆಯನ್ನು ತಂದುಕೊಟ್ಟಿದೆ. ಅದಷ್ಟೇ ಅಲ್ಲ, ಈಗಾಗಲೇ ಸಿದ್ದರಾಮಯ್ಯ ಮತ್ತು ಅವರ ಸಮೀಪವರ್ತಿ ಸಚಿವ ಡಾಕ್ಟರ್ H.C. ಮಹದೇವಪ್ಪ ಸತ್ಯಮೇವ ಜಯತೆ ಅಂತ ಈಗಾಗಲೇ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಬಿಟ್ಟಿದ್ದಾರೆ. ಕಳೆದ 11 ವರ್ಷಗಳಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಇಡಿ, IT, CBI ಮುಂತಾದ ತನಿಖಾ ದಳಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಬಂದಿದೆ. ರಾಜಕೀಯ ಎದುರಾಳಿಗಳ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಪ್ರತಿಕಾರ ರೂಪದಲ್ಲಿ ಬಳಸ್ಕೊಳ್ತಾ ಬಂದಿದೆ ಅನ್ನೋ ಆರೋಪಕ್ಕೆ ಇವತ್ತು ಪುರಾವೆ ಸಿಕ್ತು ಅನ್ನೋ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಇವತ್ತು ಬೆಳಿಗ್ಗೆ ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಳೆದ ಮಾರ್ಚ್ 7ರಂದು ಕರ್ನಾಟಕ ಹೈಕೋರ್ಟಿನ ಏಕಸದಸ್ಯ ಪೀಠದಲ್ಲಿದ್ದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ನೀಡಿದ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿತ್ತು. ಅದೇನು ಅಂತಂದ್ರೆ, ಮೂಡಾ ಹಗರಣದ ಸಮಗ್ರ ವಿಚಾರಣೆಗೆ ಕೈ ಹಾಕಿದ್ದ ಜಾರಿ ನಿರ್ದೇಶನಾಲಯ ಸಿದ್ದರಾಮಯ್ಯನವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿ ಮತ್ತು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರ ವಿರುದ್ಧ ತನಿಖೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿತ್ತು. ಈ ಸಮನ್ಸ್ ಅನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ ಹೋದಾಗ ಹೈಕೋರ್ಟ್ನ ನ್ಯಾಯಪೀಠದ ಅದನ್ನು ತಿರಸ್ಕರಿಸಿತ್ತು, ರದ್ದುಗೊಳಿಸಿತ್ತು. ಈ ಸಮನ್ಸ್ ಅನ್ನು ರದ್ದುಗೊಳಿಸಿತ್ತು. ಈ ಹಂತದಲ್ಲಿ ಇಡಿ ಮಧ್ಯಪ್ರವೇಶ ಅನಗತ್ಯ. ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಈ ಮುಖ್ಯಮಂತ್ರಿಯವರ ಪತ್ನಿಯನ್ನ ಹೆಸರಿಸಿರೋದು ಅಥವಾ ನಗರಾಭಿವೃದ್ಧಿ ಸಂಬಂಧಪಟ್ಟ ಇಲಾಖೆ ಸಚಿವರನ್ನ ಹೆಸರಿಸೋದು ಅನಗತ್ಯ ಅಂತಂದ್ಬಿಟ್ಟು ಹೈಕೋರ್ಟ್ನ ಏಕಸದಸ್ಯ ಪೀಠ ಅದನ್ನ ರದ್ದುಗೊಳಿಸಿತ್ತು, ಸಮನ್ಸ್ ಅನ್ನು ರದ್ದುಗೊಳಿಸಿತ್ತು. ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಇಡಿ ಹೋದಾಗ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ನೀಡಿದೆ. ಏನು ಅಂತಂದ್ರೆ, ಇಲ್ಲಿ ಅನಗತ್ಯವಾಗಿ ಇಡಿಯನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ನಿಮ್ಮ ರಾಜಕಾರಣವನ್ನ ಕೋರ್ಟ್ನ ಹೊರಗಡೆ ಮಾಡಿ, ಚುನಾವಣಾ ಕಣದಲ್ಲಿ ಮಾಡಿ, ಯಾಕೆ ಈ ಸಂಸ್ಥೆಗಳನ್ನು ನೀವು ಬಳಸ್ಕೊಳ್ತಾ ಇದ್ದೀರಿ ಅಂತ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕೋ ರೀತಿಯ ಮಾತುಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನ್ಯಾಯಮೂರ್ತಿಗಳು. ಇದರಿಂದ ವಿಚಲಿತರಾದ ಇಡಿ ಪರ ಹಾಜರಾಗಿದ್ದ ಅಡಿಷನಲ್ ಸಾಲಿಸಿಟರ್ ಜನರಲ್ P. ರಾಜು ಅವರು ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನ ಮನ್ನಿಸಿ ನಾವು ನಮ್ಮ ಅರ್ಜಿಯನ್ನು ವಾಪಸ್ ಪಡಿತೇವೆ ಅಂತ ಹೇಳಿದ್ರು. ಆಗ ಮುಖ್ಯ ನ್ಯಾಯಮೂರ್ತಿಗಳು, ಸದ್ಯ ನೀವು ವಾಪಸ್ ಪಡೆದಿದ್ರಿಂದ ನಾವು ಕೆಲವು ಕಟುವಾದ ಟಿಪ್ಪಣಿ ಮಾಡೋದನ್ನ ನೀವು ತಪ್ಪಿಸ್ದಂಗಾಯ್ತು. ಅದರ್ವೈಸ್ ವಿ ವುಡ್ ಹ್ಯಾವ್ ಮೇಡ್ ಸಮ್ ಹಾರ್ಶ್ ಕಾಮೆಂಟ್ಸ್. ಕೆಲವು ಹಾರ್ಶ್ ಕಾಮೆಂಟ್ಸ್ ನಿಂದ ನಮ್ಮನ್ನ ಮುಕ್ತಗೊಳಿಸಿದ್ರಿ ಅಂತ ಹೇಳಿದ್ರು. ಸಹಜವಾಗಿ ಈ ಥರದ ಅಭಿಪ್ರಾಯ ವ್ಯಕ್ತವಾದಾಗ ಸಂಬಂಧಿತ ವ್ಯಕ್ತಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಇಂಥ ಆರೋಪ ಎದುರಿಸಬೇಕಾಗಿ ಬಂದಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಅವರ ಪರಿವಾರಕ್ಕೆ ದೊಡ್ಡ ನಿರಾಳ ಭಾವ ಮೂಡಿರೋದು ಸಹಜ. ಹಾಗದ್ ಮಾತ್ರಕ್ಕೆ ಮೂಡಾ ಕೇಸು ಮುಕ್ತಾಯವಾಗಿಬಿಡ್ತಾ ಮೂಡಾ ಹಗರಣದ ಕರಿ ನೆರಳಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಪರಿವಾರ ಮತ್ತು ಅವರ ಪಕ್ಷ ಆ ಮುಜುಗರದಿಂದ ಸಂಪೂರ್ಣವಾಗಿ ಪಾರಾಗ್ಬಿಡ್ತಾ ಇಲ್ಲ. ನೆನಪಿರ್ಲಿ, ಈ ಮೂಡಾ ಹಗರಣ ಅನ್ನೋ ಈ ಪ್ರಸಂಗ ಬಂದಿದ್ದೇ ಕಳೆದ ವರ್ಷದ ಆಗಸ್ಟ್ನಲ್ಲಿ 3 RTI ಹೋರಾಟಗಾರರು, TJ ಅಬ್ರಾಹಂ, ಸ್ನೇಹಮಯಿ ಕೃಷ್ಣ ಮತ್ತು JDS ಪಕ್ಷದ ಮನೋಹರ್, 3 RTI ಕಾರ್ಯಕರ್ತರು ಸನ್ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ಬಿಟ್ಟು ಹಲವಾರು ದಾಖಲೆಗಳ ಸಮೇತ ಒಂದು ದೂರನ್ನು ಕೊಟ್ಟಿದ್ರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರ ಕುಟುಂಬ ದುಬಾರಿ ಮೌಲ್ಯದ 14 ಬದಲಿ ಸೈಟ್ಗಳನ್ನ ಪಡ್ಕೊಂಡಿದೆ ಅನ್ನೋದೇ ಆರೋಪ. ಇದರ ಕಥೆ ಶುರುವಾಗಿದೆ 1997-98 ಅವಧಿಯಲ್ಲಿ. ಆಗ ಆವತ್ತಿನ ಜಯೇಶ್ ಪಟೇಲ್ ನೇತೃತ್ವದ ಜನತಾದಳ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು, ಆರ್ಥಿಕ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ
ಮೈಸೂರು ಜಿಲ್ಲೆ ಕಸಬಾ ಹೋಬಳಿ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಕೃಷಿ ಜಮೀನನ್ನ ಮೂಡ ಅಭಿವೃದ್ಧಿ ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡಿತ್ತು. 1 ವರ್ಷ ನಂತರ ಈ ಸ್ವಾಧೀನವನ್ನ ಕೈ ಬಿಟ್ಟಂತೆ. ತಕ್ಷಣವೇ ಆ ಜಮೀನನ್ನ ಸಿದ್ದರಾಮಯ್ಯನವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಅದರ ಮೂಲ ಮಾಲೀಕರಾದ ದೇವರಾಜ್ ಅನ್ನೋರಿಂದ ಅದನ್ನ ಕೊಂಡ್ಕೊಳ್ತಾರಂತೆ. ಕೊಂಡ್ಕೊಂಡ್ಮೇಲೆ ಅದನ್ನ 2004ರಲ್ಲಿ ಅದನ್ನ ಪರಿವರ್ತಿತ ಜಮೀನನ್ನಾಗಿ ಮಾಡ್ಕೊಂಡ್ಬಿಟ್ಟು ತಮ್ಮ ಸಹೋದರಿ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಗಿಫ್ಟ್ ಈಡ್ ಮಾಡ್ಕೊಡ್ತಾರಂತೆ. ಅಂದ್ರೆ ಕಾಣಿಕೆ ಸ್ವರೂಪದಲ್ಲಿ ಅದನ್ನ ಕೊಡ್ತಾರಂತೆ. ಆದ್ರೆ ಅಷ್ಟೊತ್ತಿಗಾಗ್ಲೇನೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸದರಿ ಜಮೀನಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಪಡಿಸಿತ್ತು, ನಿವೇಶನಗಳ ನಿರ್ಮಾಣ ಮಾಡಿತ್ತು, ನಿವೇಶನಗಳ ಹಂಚಿಕೆಯನ್ನು ಮಾಡಿತ್ತು. ಇಲ್ಲಿ ಅಸಲಿಗೆ ವಿವಾದ ಉದ್ಭವಿಸಿರೋದೇ ಆ ಮಲ್ಲಿಕಾರ್ಜುನ ಸ್ವಾಮಿಯವರು ದೇವರಾಜು ಅವರಿಂದ ಈ ಜಮೀನನ್ನು ಖರೀದಿಸಿದಾಗ ಅದಿನ್ನೂ ಮೂಡ ಪ್ರಾಧಿಕಾರದ ವ್ಯಾಪ್ತಿಯಲ್ಲೇ ಇತ್ತೆ ಅಥವಾ ಅದನ್ನ ಡಿನೋಟಿಫೈ ಮಾಡಲಾಗಿತ್ತೆ. ಈ ನೋಟಿಫಿಕೇಶನ್ ಮತ್ತು ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಮೂಡ ಅಭಿವೃದ್ಧಿ ಪ್ರಾಧಿಕಾರದ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕ್ರಿಯೆಗಳೆಲ್ಲವೂ ಕೂಡ ಸ್ಪಷ್ಟವಾಗಿಲ್ಲ, ಪಾರದರ್ಶಕವಾಗಿಲ್ಲ. ಅಲ್ಲೇನೋ ಒಂದ್ ಥರದ ಒಂದು ಮುಸುಕು ಹಾಕಿದಂಗಿದೆ. ಈ ಮುಸುಕಿನ ಕಾರ್ಯಾಚರಣೆ ನಡುವೆನೆ ಈ ಜಮೀನು ಮೊದಲು ಅದನ್ನ ನೋಟಿಫಿಕೇಶನ್ ಮಾಡ್ತಾರೆ, ಆಮೇಲೆ ಡಿನೋಟಿಫಿಕೇಶನ್ ಮಾಡ್ತಾರೆ, ಅದನ್ನ ಇವರು ಖರೀದಿಸ್ತಾರೆ, ಮೂಲ ಮಾಲೀಕರಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿಸ್ತಾರೆ, ತದನಂತರ ತಮ್ಮ ಸಹೋದರಿಗೆ ಅದನ್ನ ಗಿಫ್ಟ್ ಈಡ್ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರಕ್ಕೆ ಬಂದ ನಂತರ 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗಿ ವಾಪಸ್ ಬಂದ್ರು. ಪಾರ್ವತಿಯವರು ಮೂಡ ಪ್ರಾಧಿಕಾರಕ್ಕೆ ಒಂದು ಅರ್ಜಿ ಕೊಡ್ತಾರೆ. 2014ರಲ್ಲೇ ಒಂದು ಅರ್ಜಿ ಕೊಟ್ಬಿಟ್ಟು ಈ ರೀತಿ ನನ್ನ ವ್ಯಾಪ್ತಿ, ನನ್ನ ಸಹೋದರರಿಂದ ಬಳುವಳಿಯಾಗಿ ಬಂದಿದ್ದ 3 ಎಕರೆ 16 ಗುಂಟೆ ಜಮೀನನ್ನ ನೀವಾಗಲೇ ಅಭಿವೃದ್ಧಿ ಪಡಿಸ್ಬಿಟ್ಟು ನಿವೇಶನವನ್ನು ಹಂಚಿಬಿಟ್ಟಿದ್ದೀರಿ, ಇದರಿಂದ ನಮಗೆ ನಷ್ಟವಾಗಿದೆ, ನಮಗೆ ಪರಿಹಾರ ರೂಪದಲ್ಲಿ ಅಷ್ಟೇ ಮೌಲ್ಯದ ಬದಲಿ ಸೈಟ್ಗಳು ಕೊಡಬೇಕು ಅಂತ ಒಂದು ಅರ್ಜಿ ಹಾಕ್ತಾರೆ. ಆ ಅರ್ಜಿಯನ್ನ ಪರಿಗಣಿಸಿದ ಪ್ರಾಧಿಕಾರ 2016ರಿಂದ 2024ರ ನಡುವಿನ ಅವಧಿಯಲ್ಲಿ ಈ ಗ್ರಾಮೀಣ ಪ್ರದೇಶದ ಕೃಷಿ ಜಮೀನಿನ ಬದಲಾಗಿ ಅವತ್ತು ಕೆಸರೆ ಗ್ರಾಮದ ಆ ಕೃಷಿ ಜಮೀನಿನ ಮೌಲ್ಯ ಕೇವಲ 3.25 ಲಕ್ಷ ಇತ್ತು. ಈ 3.25 ಲಕ್ಷ ಮೌಲ್ಯದ ಕೃಷಿ ಜಮೀನಿಗೆ ಪರ್ಯಾಯವಾಗಿ ಅಂದ್ರೆ 50-50 ಪ್ರಮಾಣದಲ್ಲಿ ಕಾಂಪನ್ಸೇಷನ್ ಕೊಡ್ಬೇಕನ್ನೋ ಒಂದು ತೀರ್ಮಾನವಾಗಿರುತ್ತೆ ಮೂಡಾದಲ್ಲಿ. ಅದರ ಪ್ರಕಾರ ಮೈಸೂರು ನಗರದ ಅಭಿವೃದ್ಧಿ ಹೊಂದಿದ ಬಡಾವಣೆ, ಅತ್ಯಂತ ದುಬಾರಿ ಮೌಲ್ಯದ ಜಮೀರೂರು ಬಡಾವಣೆ, ವಿಜಯನಗರ ಬಡಾವಣೆಯ ವಿವಿಧ ಸರ್ವೆ ನಂಬರ್ಗಳ 14 ಸೈಟ್ಗಳನ್ನ ಇವ್ರಿಗೆ ಕೊಟ್ಟಿರುತ್ತೆ, ಇವ್ರಿಗೆ ವಿತರಣೆ ಮಾಡಿರುತ್ತೆ. ಈ 14 ಸೈಟ್ಗಳನ್ನ ಶ್ರೀಮತಿ ಪಾರ್ವತಿ ಅವ್ರಿಗೆ ಕೊಡಬೇಕು ಅಂತ ನಿರ್ಣಯ ಮಾಡಿದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಪುತ್ರ, ಅಷ್ಟೊತ್ತಿಗಾಗ್ಲೇ ಅವರು MLA ಆಗಿರ್ತಾರೆ, ಅವರು ಆ ಮಂಡಳಿಯ ಪದನಿಮಿತ್ತ ಸದಸ್ಯರು ಕೂಡ ಆಗಿರ್ತಾರೆ, ಎಕ್ಸ್ ಅಫಿಷಿಯೋ ಮೆಂಬರ್ ಕೂಡ ಆಗಿರ್ತಾರೆ. ಹೀಗಾಗಿ ಇದರಲ್ಲಿ ರಾಜಕೀಯ ಪ್ರಭಾವ, ಅಧಿಕಾರದ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪವನ್ನ ಈ RTA ದೂರುದಾರರು ಮಾಡಿದ್ರು. ರಾಜ್ಯಪಾಲರು ಈ ದೂರುಗಳನ್ನು ಪರಿಶೀಲಿಸ್ಬಿಟ್ಟು ಹೈಕೋರ್ಟ್ಗೆ ಅದರ ತನಿಖೆ ನಡಿಬೇಕು ಅಂತ ಆದೇಶ ಕೊಡ್ತಾರೆ. ಅದನ್ನ ಪ್ರಶ್ನಿಸ್ಬಿಟ್ಟು ಸ್ವತಃ ಸಿದ್ದರಾಮಯ್ಯನವರೇ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸ್ತಾರೆ. ರಾಜ್ಯಪಾಲರು ಈ ತರ ಇವರ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅವನ್ನ ಮನ್ನಿಸಿದ್ದೇ ತಪ್ಪು, ಅದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇ ತಪ್ಪು ಅಂತಂದ್ಬಿಟ್ಟು ಹೋದಾಗ ಅದನ್ನು ಸಮಗ್ರವಾಗಿ ಪರಿಶೀಲಿಸ ಈ ವಿಚಾರಣೆ ನಡೆಸಿದ, ರಿಟ್ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟಿನ ನ್ಯಾಯಮೂರ್ತಿ, ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕಳೆದ ವರ್ಷ ಸೆಪ್ಟೆಂಬರ್ 23ನೇ ತಾರೀಕಿಗೆ ಒಂದು ಸಮಗ್ರವಾದ 193 ಪುಟಗಳ ತೀರ್ಪನ್ನ ಕೊಟ್ಟರು. ಆ ತೀರ್ಪು ಬಹುತೇಕ ಒಂದು ವಿಚಾರಣಾ ಕೋರ್ಟ್ನ ತೀರ್ಪಿನ ಥರವೇ ಇತ್ತು. ಈ ರಾಜ್ಯಪಾಲರ ನಿರ್ಧಾರದ ಬಗ್ಗೆ, ಅದರ ಸಿಂಧುತ್ವವನ್ನ ತೀರ್ಮಾನಿಸ್ಲಿಕ್ಕೆ, ಆ ಇಡೀ ವಿವಾದದ ಮೂಲಕ್ಕೆ ಜಸ್ಟಿಸ್ ನಾಗಪ್ರಸನ್ನ ಅವರು ಹೌದು ಖಂಡಿತವಾಗೂ ಇಲ್ಲಿ ಅಕ್ರಮ ನಡೆದಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆ ತೀರ್ಪು ಸಿದ್ದರಾಮಯ್ಯನವ್ರಿಗೂ ಅವರ ಪರಿವಾರಕ್ಕೂ ಅವರ ಸರ್ಕಾರ ಮತ್ತು ಪಕ್ಷಕ್ಕೂ ಕೂಡ ಭಾರಿ ಮುಜುಗರ ಉಂಟು ಮಾಡಿತ್ತು. ಅವರು ವೈರಿಗಳಿಗೆ ಒಂದು ಸಂಭ್ರಮವನ್ನೇ ಹುಟ್ಟಾಕಿತ್ತು. ಇದಾದ ನಂತರ ಇದೇ ಅರ್ಜಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಸಲ್ಲಿಸಿದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರು ಇಡೀ ಹೈಕೋರ್ಟ್ ತೀರ್ಪನ್ನು ಆಧರಿಸ್ಬಿಟ್ಟು ಇಡೀ ಪ್ರಕರಣವನ್ನ ಮೈಸೂರು ಲೋಕಾಯುಕ್ತಕ್ಕೆ ಒಪ್ಪಿಸ್ತಾರೆ. ಈ ಪ್ರಕರಣದ ತನಿಖೆ ನಡೆಸಿ ನೀವು ವರದಿ ಸಲ್ಲಿಸಿ ಅಂತ. ಆ ಪ್ರಕರಣದ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಇಲ್ಲ, ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ವಿರುದ್ಧ ಮಾಡಲಾದ ಆರೋಪಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ
ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ, ಅಂದ್ರೆ ಬಿ ರಿಪೋರ್ಟ್ ಹಾಕ್ತಾರೆ. ಇದನ್ನ ಪ್ರಶ್ನಿಸ್ಬಿಟ್ಟು ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸ್ನೇಹಮಯಿ ಕೃಷ್ಣ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯದ ಪ್ರವೇಶ ಆಗುತ್ತೆ. ಅದನ್ನು ಪ್ರಶ್ನಿಸ್ತಾರೆ, ಅದರ ವಿಚಾರಣೆ ನಡೀತಾ ಇದೆ. ಇದ್ರ ಮಧ್ಯೆ ಜಾರಿ ನಿರ್ದೇಶನಾಲಯ ಈ ವಿಚಾರಣೆಯಲ್ಲಿ ಮಧ್ಯ ಪ್ರವೇಶ ಮಾಡಿರುತ್ತೆ. ಅವರಷ್ಟೊತ್ತಿಗೆ ಈ ಲೋಕಾಯುಕ್ತ ತನಿಖೆ ನಡೀತಿರುವಾಗ್ಲೇನೆ ಇದರ ಪ್ರಾಥಮಿಕ ವಿಚಾರಣೆ ನಡೆಸಿದ ಜಾರಿ ನಿರ್ದೇಶನಾಲಯ 12 ಅಂಶಗಳ ಒಂದು ಪತ್ರವನ್ನ ಲೋಕಾಯುಕ್ತರಿಗೆ ರವಾನಿಸಿರ್ತಾರೆ, ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ರವಾನಿಸಿರ್ತಾರೆ. ನೀವು ವರದಿ ಕೊಡೋಗಿಂತ ಮುಂಚೆ ಈ 12 ಅಂಶಗಳನ್ನು ಕೂಡ ಪರಿಗಣಿಸಿ ಅಂತ ಕೇಳಿರ್ತಾರೆ. ಅವ್ರು ಪರಿಗಣಿಸಿದ್ರೋ ಬಿಟ್ರೋ ಅಂತಿಮವಾಗಿ ಲೋಕಾಯುಕ್ತ ತನ್ನ ಮಧ್ಯಂತರ ವರದಿಯಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿರುತ್ತೆ. ಅದನ್ನ ಪ್ರಶ್ನಿಸಿ ಇಡಿ ಮತ್ತು ಈ RTI ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಆ ದೂರುಗಳ ವಿಚಾರಣೆ ನಡೀತಾ ಇದೆ ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಸಂತೋಷ್ ಗಜಾನನ್ ಭಟ್ ಅವರು ಲೋಕಾಯುಕ್ತರ ಪೊಲೀಸರಿಗೆ ನೀವು ಸಮಗ್ರ ತನಿಖೆ ನಡೆಸ್ಬಿಟ್ಟು ಅಂತಿಮ ವರದಿಯನ್ನು ಸಲ್ಲಿಸಿ, ಅಲ್ಲಿವರೆಗೂ ಈ ಜಾರಿ ನಿರ್ದೇಶನಾಲಯದ ಅರ್ಜಿ ಬಗ್ಗೆ ನಾನು ಯಾವ ತೀರ್ಪನ್ನು ಕೊಡಲ್ಲ, ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಲ್ಲ ಅಂತ ಹೇಳಿದ್ರು. ಹೀಗಾಗಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಮೂಡ ಹಗರಣ ಇನ್ನೂ ಜೀವಂತವಾಗಿದೆ, ಅಲ್ಲಿನ್ನೂ ಸ್ಪಷ್ಟವಾಗಬೇಕಾಗಿದೆ. ಯಾಕಂದ್ರೆ ಈ ಮಧ್ಯೆ ಜಾರಿ ನಿರ್ದೇಶನಾಲಯ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಈ ಸೈಟ್ ಹಂಚಿಕೆ ವ್ಯವಹಾರದ ಬುಡಕ್ಕೆ ಹೋಗ್ಬಿಟ್ಟು ಸುಮಾರು 300 ಸ್ಥಿರಾಸ್ತಿಗಳನ್ನು ವಶಪಡಿಸಿಕೊಂಡಿದೆ. 400 ಕೋಟಿ ಮೌಲ್ಯದ ಮೊದಲು 160 ಆಸ್ತಿಗಳು, ಅದಾದ ನಂತರ 90 ಆಸ್ತಿಗಳನ್ನ ವಶಪಡಿಸಿಕೊಂಡಿದ್ದ ಅಷ್ಟೇ ಅಲ್ಲದೆ ಮೈಸೂರಿನ ಪ್ರಭಾವಿಗಳಿಗೆ ಆಪ್ತವಾಗಿರೋ ಮೈಸೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಯ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿಬಿಟ್ಟು ಅನೇಕ ಕೊಟ್ಟಿ ದಾಖಲೆಗಳನ್ನ ಪತ್ತೆ ಮಾಡಿದೆ. ಅಂದ್ರೆ ಒಂದು ಖಾಸಗಿ ಗೃಹ ನಿರ್ಮಾಣ ಸಂಘ, ಸಹಕಾರಿ ಗೃಹ ನಿರ್ಮಾಣ ಸಂಘದ ಹೆಸರಲ್ಲಿ ಮತ್ತು ಕೆಲವು ವ್ಯಕ್ತಿಗಳ ಹೆಸರಲ್ಲಿ ಅನರ್ಹರಿಗೆ ಈ ತರ 100 ಸೈಟ್ಗಳ ಹಂಚಿಕೆ ನಡೆದಿತ್ತು. ಅದರ ಲಾಭವನ್ನು ಪಡೆದಿತ್ತು ಬೆಂಗಳೂರು ನಿವಾಸಿಗಳಾದ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ಒಂದು ಪ್ರಾಥಮಿಕ ಅಭಿಪ್ರಾಯಕ್ಕೆ ಬಂದ ಜಾರಿ ನಿರ್ದೇಶನಾಲಯ ಇದನ್ನ ಮನಿ ಲಾಂಡ್ರಿಂಗ್ ಕಾನೂನು ವ್ಯಾಪ್ತಿಗೆ ಬರುವಂತ ಒಂದು ಭಾರಿ ಹಗರಣ ಇದು. ಇಲ್ಲಿ ಭಾರಿ ಪ್ರಮಾಣದ ಅಕ್ರಮ ಹಣ ವಹಿವಾಟು ಆಗಿದೆ ಅಂತಂದ್ಬಿಟ್ಟು ಹೈಕೋರ್ಟ್ ಹೋಗಿದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪರಿವಾರವನ್ನು ಕೂಡ ಈ ಮನಿ ಲಾಂಡ್ರಿಂಗ್ PMLA ಆಕ್ಟ್ ನಲ್ಲಿ ಸೇರಿಸೋ ಪ್ರಯತ್ನ ನಡೆದಿತ್ತು. ಅದು ಹೈಕೋರ್ಟ್ ನಲ್ಲಿ ವಿಫಲವಾಗಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಪ್ರತಿಕೂಲ ತೀರ್ಪು ಬಂದಿದೆ. ಇನ್ನು ಮುಂದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ಪ್ರಕರಣವನ್ನ ಹೇಗೆ ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟಿನ ಈ ತೀರ್ಪು ಬಂದ ಮಾತ್ರಕ್ಕೇನೆ ಪೂರ್ಣವಾಗಿ ದೋಷ ಮುಕ್ತರಾದ್ರು ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಏನೂ ತಪ್ಪೇ ನಡೆದೇ ಹೋಗಿದ್ರೆ ಕಳೆದ ವರ್ಷ ಹೈಕೋರ್ಟಿನ ತೀರ್ಪು ಬಂದ ನಂತರ ಸ್ವಯಂ ಪ್ರೇರಿತವಾಗಿ ಏಕಾಏಕಿ ಒಂದು ದಿಢೀರ್ ನಿರ್ಧಾರ ಮಾಡಿದ ಮುಖ್ಯಮಂತ್ರಿಯವರ ಪತ್ನಿ ಆ 14 ಸೈಟ್ಗಳನ್ನು ಯಾಕೆ ಮರಳಿ ಕೊಟ್ರು? ಯಾಕೆ ತಮ್ಮ ಸುಪರ್ದಿಯಲ್ಲಿ ಯಾಕೆ ಇಟ್ಕೋಬಾರ್ದಾಗಿತ್ತು? ಇದೆಲ್ಲವೂ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ನಡೆದಿದ್ರೆ ಮುಖ್ಯಮಂತ್ರಿಯವರ ಕುಟುಂಬ 14 ಸೈಟ್ಗಳನ್ನು ವಾಪಸ್ ಯಾಕೆ ಕೊಡಬೇಕಾಗಿತ್ತು? ಈ ಪ್ರಶ್ನೆ ರಾಜ್ಯದ ನಾಗರಿಕರನ್ನ ಕಾಡ್ತಾನೆ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬ ಈ ಸಮಗ್ರ ತನಿಖೆಯಿಂದ ಸಂಪೂರ್ಣವಾಗಿ ದೋಷ ಮುಕ್ತವಾಗ್ಲಿಕ್ಕೆ ಇನ್ನೂ ಕಾಲಾವಕಾಶ ಬೇಕು ಅಂತ ಹೇಳ್ತಾ, ಈ ರಾಜಕೀಯ ವ್ಯಕ್ತಿಗಳು ಗುರಿಯಾಗಿರುವ ಇಂಥ ಪ್ರಕರಣಗಳಲ್ಲೆಲ್ಲ ಪೂರ್ಣ ಸತ್ಯ ಹೊರಗೆ ಬರೋದು ಕಷ್ಟ ಅನ್ನೋದು ಮಾತ್ರ ಇದುವರೆಗಿನ ಅನುಭವ. ನ್ಯಾಯಾಲಯಗಳು ಕೂಡ ಒಂದೇ ಪ್ರಕರಣದಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ರೀತಿಯ ತೀರ್ಪುಗಳನ್ನ ನೀಡ್ತಾ ಬಂದಿರೋದು ಕೂಡ ಕುತೂಹಲಕರವಾಗಿದೆ. ಏನೇ ಇರಲಿ, ನಮ್ಗೆಲ್ಲ ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಭರವಸೆ ಇದೆ. ಯಾಕಂದ್ರೆ ಯಾವ ಸಿದ್ದರಾಮಯ್ಯನವರು ತಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ ಇದೇ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರವನ್ನ ಕಿತ್ಕೊಂಡಿದ್ರು, ಅದರ ಹಲ್ಕಿತ್ ಹಾವು ಮಾಡ್ಬಿಟ್ಟಿದ್ರು, ಅದರ ಪೊಲೀಸ್ ಸ್ಟೇಷನ್ ಅಧಿಕಾರವನ್ನೇ ಕಿತ್ಕೊಂಡ್ಬಿಟ್ಟಿದ್ರು. ಒಂದು ಹೈಕೋರ್ಟು ಲೋಕಾಯುಕ್ತರ ಅಧಿಕಾರವನ್ನ ಪುನರ್ಸ್ಥಾಪನೆ ಮಾಡಿತ್ತು. ಅದಾದ್ಮೇಲೆ ಅದೇ ಲೋಕಾಯುಕ್ತಕ್ಕೆ ತಮಗೆ ಸಂಬಂಧಪಟ್ಟ ಪ್ರಕರಣವನ್ನು ಒಪ್ಪಿಸ್ಬಿಟ್ಟು ಕ್ಲೀನ್ ಚಿಟ್ ಪಡ್ಕೊಂಡ್ರಲ್ಲ. ಇದರಲ್ಲಿ ಯಾರನ್ನ ನಂಬಬೇಕು? ಸಿದ್ದರಾಮಯ್ಯನವ್ರಿಗೆ ಅದಂಗೆ ಇದ್ದಕ್ಕಿದ್ದಂತೆ ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಬಂತು. ಹಿಂದಿನ ಅವಧಿಯಲ್ಲಿ ನಂಬಿಕೆ ಹೊರಟೋಗಿತ್ತು, ಈಗ ಮತ್ತೆ ಅವ್ರಿಗೆ ವಿಶ್ವಾಸ ಮೂಡ್ತು. ಇದೆಲ್ಲವೂ ಕೂಡ ಅಧಿಕಾರಸ್ಥ ರಾಜಕಾರಣಿಗಳು ತಾವೇ ಸ್ಥಾಪಿಸಿರೋ ಸಂವಿಧಾನಾತ್ಮಕ ಸಂಸ್ಥೆಗಳ ಜೊತೆಗೆ ಯಾವ ರೀತಿ ಚೆಲ್ಲಾಟ ಆಡಬಲ್ಲರು ಅನ್ನೋದಕ್ಕೆ ಇದೊಂದು ನಿದರ್ಶನ. ಇರ್ಲಿ, ಮೂಡ ಹಗರಣದ ಬಗ್ಗೆ ಸಂಶಯದ ಲಾಭವನ್ನ ಖಂಡಿತವಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕುಟುಂಬಕ್ಕೆ ಕೊಡ್ಲೇಬೇಕಾಗುತ್ತೆ ಅಂತ ಹೇಳ್ತಾ
ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.